ಬಸಾಪುರ ಯೋಧ ರುದ್ರಪ್ಪ ಗೋಕಾಕ್ ಹೃದಯಾಘಾತದಿಂದ ನಿಧನ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದ ವೀರ ಯೋಧ ರುದ್ರಪ್ಪ ಗೋಕಾಕ್ ಅವರು ರಜಾ ನಿಮಿತ್ತ ಊರಿಗೆ ತೆರಳುವಾಗ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಅವರು 30 ದಿನಗಳ ಕಾಲ ರಜೆಯನ್ನು ತೆಗೆದುಕೊಂಡು ಬರುವಾಗ ಪುಣೆ ಸಮೀಪದ ರೈಲಿನಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿದೆ. ತಕ್ಷಣವೇ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ನೋಡಿ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅವರು ಸೈನಿಕ ಅಧಿಕಾರಿಗಳಿಗೆ ಸುದ್ದಿಯನ್ನು ತಿಳಿಸಿದರು. ಈ ವಿಚಾರಕ್ಕೆ ತಕ್ಷಣವೇ ಸ್ಪಂದಿಸಿದ ಸೈನಿಕ ಸಿಬ್ಬಂದಿಗಳು ಆಗಮಿಸಿ ರುದ್ರಪ್ಪ ಗೋಕಾಕ್ ಅವರ ಪಾರ್ಥಿವ ಶರೀರವನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ನಂತರ ಈ ವಿಚಾರವನ್ನು ಅವರ ಮನೆಯವರಿಗೆ ತಿಳಿಸಿದ್ದಾರೆ. ಮನೆಯಲ್ಲಿ ಈ ಸುದ್ದಿಯನ್ನು ಕೇಳಿ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ನೀರವ ಮೌನವೇ ಆವರಿಸಿತ್ತು. ಶ್ರೀಯುತರು ದೇಶದ ವಿವಿಧ ಭಾಗಗಳಲ್ಲಿ 22 ವರ್ಷಗಳ ಕಾಲ ಸೈನಿಕ ಸೇವೆಯನ್ನು ಸಲ್ಲಿಸಿದರು. ಆರ್ಮಿಯ ವಾಹನದ ಮೂಲಕ ಬಸಾಪುರ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತಂದು ನಿವೃತ್ತಿ ಹೊಂದಿರುವ ಅಧಿಕಾರಿಗಳು ಹಾಗೂ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಹುಕ್ಕೇರಿ ತಾಲೂಕಿನ ಉಪ ತಹಶೀಲ್ದಾರ್, ಶಾಲಾ ಮಕ್ಕಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ಮಾಡಲಾಯಿತು. ಈ ಮೂಲಕ ಪೊಲೀಸ್ ಸಿಬ್ಬಂದಿ ಜೊತೆಗೆ ಪಾರ್ಥಿವ ಶರೀರವನ್ನು ಅವರ ಮನೆಗೆ ಹಸ್ತಾಂತರಿಸಲಾಯಿತು. ನಂತರ ಮೆರವಣಿಗೆ ಮೂಲಕ ರುದ್ರ ಭೂಮಿಗೆ ತೆಗೆದುಕೊಂಡು ಹೋಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಮನವನ್ನು ಸಲ್ಲಿಸಲಾಯಿತು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಬಸಾಪುರ. वहाँ से अपना पठानकोट से छुट्टी आया था। रास्ते में परसों शाम को हमारे पास फ़ोन गया कि इस तरह से कुछ इंसिडेंट हो गया है। पता चला कि इसका कार्डियक अटैक आया था, इसकी वजह से ये अपना डाउन स्टेशन है वहाँ पे इनका इस तरह का मैसेज आया। तो फिर हम लोग वहाँ से अगले दिन फिर वहाँ से तुरंत हम उसी शाम को निकले, हम लोग आज पहुँचे। तब तक इनके यहाँ से घर वाले पहुँच चुके थे। ये बहुत बढ़िया एक सैनिक हैं, ये बहुत बढ़िया इंसान भी। ये हमेशा हमारे लिए हमेशा यादगार रहेगा, सबको लिए सब लोगों के लिए यादगार रहेगा। ये हवलदार रुद्रप्पा इनका नाम था। ये हमारे लिए अभी भी अमर है। वो कब जोड़ा था? ये सैटरडे को निकला, सैटरडे को शाम को छुट्टी हुआ था। कितना दिन का छुट्टी आया था? छुट्टी 30 दिन का सीएल पे आया था, है ना। तो सैटरडे और परसों बाकी आप लोग का सहयोग चाहिए। ओके सर, कितना दिन में वो जगह कार्रवाई है, कागजी कार्रवाई। ರುದ್ರಪ್ಪ ಗೋಕಾಕ್ ಇವರ ಅಂತ್ಯಕ್ರಿಯೆಯಲ್ಲಿ ತಾಲೂಕಾ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಅಥವಾ ನಮ್ಮ ಮಿಲಿಟರಿ ಯೋಧರ ಪರವಾಗಿ
ಈ ಕಾರ್ಯಕ್ರಮದಲ್ಲಿ ಎಲ್ಲ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹಾಗೂ ಬಸಾಪುರ ಗ್ರಾಮದ ಸಮಸ್ತ ಗುರು ಹಿರಿಯರ ಪಾದಗಳಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ.